ಟಾಕ್ಸಿಕ್ ಟೀಸರ್ ವರ್ಲ್ಡ್ ವೈಡ್ ಹಲ್ಚಲ್ ಎಬ್ಬಿಸಿದೆ. ಜೊತೆಗೆ ಟಾಕ್ಸಿಕ್ ಟೀಸರ್ ವಿರುದ್ಧ ಒಂದಲ್ಲ ಒಂದು ದೂರು ಕೇಳಿ ಬರುತ್ತಲೇ ಇವೆ. ಇದೀಗ ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಅವರು ಟಾಕ್ಸಿಕ್ ಸಿನಿಮಾ ಪರ ಬ್ಯಾಟ್ ಬೀಸಿದ್ದಾರೆ. ಅವರಿಗೆ ನಾವು ಉತ್ತರ ಕೊಟ್ಟಿದ್ದೇವೆ. ಪ್ರತಿಭಟನೆ ಮಾಡೋದಕ್ಕೆ ಸಿನಿಮಾ ನೋಡಿದ ನಂತರ ಪ್ರತಿಭಟನೆ ಮಾಡಬೇಕಾಗುತ್ತೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಅವರು ಮಾತನಾಡಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಟೀಸರ್ ಏನಕ್ಕೆ ಮಾಡ್ತೀವಿ ಹೇಳಿ? ಚಿತ್ರರಂಗಕ್ಕೆ ಜನರನ್ನ ಕರೆಸುವಂತಹ ಒಂದು ಅದ್ದೂರಿತನ ಮತ್ತು ಅದರ ಬಗ್ಗೆ ಒಂದು ಗ್ಲೋರಿಫೈ ಮಾಡಿ ನಾವು ಹೇಳುವಂತದ್ದು. ನೀವು ಸೆನ್ಸಾರ್ ಬೋರ್ಡ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅದು ಇನ್ನೂ ಸೆನ್ಸಾರ್ ಆಗಿಲ್ಲ, ಅವರು ನೋಡ್ತಾರೆ. ಅಷ್ಟೊತ್ತಿಗೆ ನೀವು ಮಾಧ್ಯಮಗಳನ್ನ ಕರೆಸಿದ್ರೆ ತಪ್ಪು ಅಂತ ನಿಮ್ಗೆ ಅನ್ಸಲ್ವಾ? ನೂರಾರು ಕೋಟಿ ಹಾಕಿ ನಿರ್ಮಾಪಕ ಸಿನಿಮಾ ಮಾಡಿರ್ತಾನೆ. ಇವತ್ತಿನವರೆಗೂ ಅನ್ಯಮತದ ಬಗ್ಗೆ ಯಾವುದಾದರೂ ವಿವಾದಗಳು ಆಗಿರುವುದನ್ನ ಕೇಳಿದ್ದೀರಾ? ನಾವು ಇನ್ನೊಂದು ಧರ್ಮವನ್ನ ಗೌರವಿಸುವವರು. ಟೀಸರ್ ನೋಡಿ ಸಿನಿಮಾದ ಭವಿಷ್ಯದ ಬಗ್ಗೆ ಮಾತನಾಡುವುದು ಸರಿಯಲ್ಲ. ದಯವಿಟ್ಟು ಹೀಗೆ ಮಾಡಬೇಡಿ, ಸಿನಿಮಾ ನೋಡಿ ಎಂದರು ಜಯಮಾಲಾ. ಟೀಸರ್ ನೋಡಿ ಸಿನಿಮಾದಲ್ಲಿ ಹೀಗೆ ಇರುತ್ತೆ ಅಂತ ಹೇಗೆ ಹೇಳ್ತೀರಾ? ಕಥೆಯಲ್ಲಿ ಏನಿದೆ ಅಂತ ನಿಮಗ್ ಗೊತ್ತಾ? ಅಲ್ಲಿ ಅಶ್ಲೀಲ ದೃಶ್ಯ ಇಲ್ಲ. ಆ ಕತೆ ಹಿಂದೆ ಏನಿದೆ ಅನ್ನೋದನ್ನ ತಿಳ್ಕೊಂಡು ಆ ಕತೆ ಏನನ್ನ ಸೂಚಿಸುತ್ತೆ ಅನ್ನೋದನ್ನ ನೋಡ್ಕೊಂಡು ನಂತರ ನಾವು ಮಾತನಾಡಬೇಕಾಗತ್ತೆ. ಸೆನ್ಸಾರ್ ಬೋರ್ಡ್ಗೂ ಕೊಟ್ಟಿದೆ. ನಿರ್ಮಾಪಕರಿಗೆ ಕೇಳಿದಾಗ ಆ ರೀತಿ ಯಾವುದೇ ಅಶ್ಲೀಲ ದೃಶ್ಯ ಇಲ್ಲ ಎಂದಿದ್ದಾರೆ. ಹೀಗಿರುವಾಗ ಬರೀ ಒಂದು ಫೋಟೋವನ್ನ ಜಡ್ಜ್ ಮಾಡೋಕೆ ಬರೋದಿಲ್ಲ ಎಂದಿದ್ದಾರೆ ಜಯಮಾಲಾ. ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾ ಸಿಕ್ಕಾಪಟೆ ಸದ್ದು ಮಾಡ್ತಿದೆ. ಈ ಮೂವಿ ರಿಲೀಸ್ಗೆ ಮೊದಲೇ ಭಾರಿ ಸೌಂಡ್ ಮಾಡ್ತಿದೆ. ಇದೀಗ ಗೀತು ಮೋಹನ್ ದಾಸ್ ಅವರು ಪೋಸ್ಟ್ ಒಂದನ್ನ ಶೇರ್ ಮಾಡಿ ಸಿನಿಮಾದ ಟೀಸರ್ 100 ಮಿಲಿಯನ್ ಸಮೀಪಿಸಿದೆ ಎಂದಿದ್ದಾರೆ. ಟಾಕ್ಸಿಕ್ ಚಿತ್ರವು ಘೋಷಣೆಯಾದಾಗಿನಿಂದ ಮತ್ತು ಟೀಸರ್ ಬಿಡುಗಡೆಯಾದಾಗಿನಿಂದ ಸಾಕಷ್ಟು ಸದ್ದು ಮಾಡುತ್ತಿದೆ. ಈ ಚಿತ್ರವು ದಿಲ್ ರಾಜು ಅವರ ಪವರ್ ಹೌಸ್ ಬ್ಯಾನರ್ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಜೊತೆಗೆ ಎಪಿಟಿಜಿ ಮಾರುಕಟ್ಟೆಯಲ್ಲಿ 120 ಕೋಟಿ ರೂಪಾಯಿಗಳ ಐತಿಹಾಸಿಕ ಡಿಸ್ಟ್ರಿಬ್ಯೂಷನ್ ಡೀಲ್ ಮಾಡಿಕೊಂಡ ಮೊದಲ ತೆಲುಗುಯೇತರ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಈ ನಡೆ ಭಾರತೀಯ ಚಲನಚಿತ್ರೋದ್ಯಮದಾದ್ಯಂತ ಸಿನಿಮಾದ ಕ್ರೇಜ್ ಬಗ್ಗೆ ಜನರು ಮಾತನಾಡುವಂತೆ ಮಾಡಿದೆ. ಈಗ ಇನ್ನೊಂದು ಅಪ್ಡೇಟ್ ಸಖತ್ ಸುದ್ದಿಯಾಗ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಾಕ್ಸಿಕ್ ಚಿತ್ರವನ್ನ ಪ್ರಮುಖ ಮತ್ತು ಅತ್ಯಂತ ಪ್ರಸಿದ್ಧ ವಿದೇಶಿ ವಿತರಕರಲ್ಲಿ ಒಂದಾದ ಫಾಸ್ ಫಿಲ್ಮ್ ಸ್ವಾಧೀನಪಡಿಸಿಕೊಂಡಿದೆ ಎನ್ನಲಾಗಿದೆ. ಇದು ಚಿತ್ರದ ಅತಿ ದೊಡ್ಡ ಪ್ರೀ ರಿಲೀಸ್ ಮೈಲುಗಲ್ಲನ್ನ ಗುರುತಿಸುತ್ತದೆ. ಈ ಒಪ್ಪಂದವನ್ನ ಭಾರತೀಯ ಚಲನಚಿತ್ರವೊಂದಕ್ಕೆ ಸಿಕ್ಕಿದ ಅತಿ ದೊಡ್ಡ ಫಾರಿನ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಎಂದು ಹೈಲೈಟ್ಸ್ ಮಾಡಲಾಗುತ್ತಿದೆ. ಕಮಿಷನ್ ಆಧಾರದ ಮೇಲೆ ಮುಂಗಡವಾಗಿ 105 ಕೋಟಿ ರೂಪಾಯಿಗಳನ್ನ ಪಡೆದುಕೊಂಡಿದೆ. ಇದು ಜಾಗತಿಕ ಮಾರುಕಟ್ಟೆ ಟಾಕ್ಸಿಕ್ ಮೇಲೆ ಇಟ್ಟಿರುವ ಬಲವಾದ ವಿಶ್ವಾಸವನ್ನ ತೋರಿಸುತ್ತದೆ. ಡೆವಿಲ್ ಚಿತ್ರದ ನಿರ್ಮಾಪಕ ನಿರ್ದೇಶಕ ಮಿಲನ ಪ್ರಕಾಶ್ ಈಗೊಂದು ಪೋಸ್ಟರ್ ಹಂಚಿಕೊಂಡಿದ್ದಾರೆ. ತಮ್ಮ ಡೆವಿಲ್ ಚಿತ್ರದ ಒಂದು ಹಾಡಿನ ಬಗ್ಗೆ ಇಲ್ಲಿ ಹೇಳಿಕೊಂಡಿದ್ದಾರೆ. ಇಲ್ಲಿವರೆಗೂ ಈ ಹಾಡನ್ನ ಅದೆಷ್ಟು ಜನ ನೋಡಿದ್ದಾರೆ ಅನ್ನೋದನ್ನ ಅಧಿಕೃತವಾಗಿ ಹೇಳಿಕೊಂಡಿದ್ದಾರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಡೆವಿಲ್ ಚಿತ್ರದ ಹಾಡು ಇದು. ಇದನ್ನ ಅನಿರುದ್ಧ ಶಾಸ್ತ್ರಿ ಬರೆದಿದ್ದಾರೆ. ದೀಪಕ್ ಬ್ಲೂ ಇದನ್ನ ಹಾಡಿದ್ದಾರೆ. ಈ ಹಾಡು ರಿಲೀಸ್ ಆಗುವ ಸಮಯದಲ್ಲಿ ಎಲ್ಲರಿಗೂ ಒಂದು ಕುತೂಹಲ ಇತ್ತು. ಚಿತ್ರದ ಈ ಹಾಡು ಸಿನಿಮಾ ರಿಲೀಸ್ ಮುಂಚೆನೆ ಬಂದಿತ್ತು. ಎಲ್ಲರಿಗೂ ಇಷ್ಟ ಆಯ್ತು. ಮಾಸ್ ಫೀಲ್ ಅನ್ನ ಇದು ಕೊಟ್ಟಿತ್ತು. ಈ ರೀತಿನೇ ಈ ಗೀತೆ ಇತ್ತು. ದರ್ಶನ್ ಅಭಿಮಾನಿಗಳು ಇದನ್ನ ತುಂಬಾನೇ ಮೆಚ್ಚಿಕೊಂಡರು. ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡಿಗೆ 25 ಮಿಲಿಯನ್ ಪ್ಲಸ್ ವ್ಯೂಸ್ ಬಂದಿದೆ. ಈ ಹಿನ್ನೆಲೆಯಲ್ಲಿಯೇ ಡೈರೆಕ್ಟರ್ ಮಿಲನ ಪ್ರಕಾಶ್ ಅವರ ಬ್ಯಾನರ್ನ ಅಧಿಕೃತ ಪೇಜ್ ಅಲ್ಲಿಯೇ ಈಗೊಂದು ಪೋಸ್ಟರ್ ಹಂಚಿಕೊಳ್ಳಲಾಗಿದೆ. ನಮ್ಮ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡಿಗೆ 25 ಮಿಲಿಯನ್ ಪ್ಲಸ್ ವ್ಯೂಸ್ ಬಂದಿದೆ. ಇದನ್ನ ನೋಡಿದವರಿಗೆ ಧನ್ಯವಾದಗಳು ಅಂತಲೇ ಈ 25 ಮಿಲಿಯನ್ ಪ್ಲಸ್ ವ್ಯೂಸ್ ಪೋಸ್ಟರ್ನ ಜೊತೆಗೇನೆ ಬರೆಯಲಾಗಿದೆ. ಹನುಮಾನ್ ಖ್ಯಾತಿಯ ನಟಿ ಅಮೃತ ಅಯ್ಯರ್ ಚಿಕ್ಕಣ್ಣ ಅಭಿನಯದ ಗ್ರಾಮೀಣ ಹಿನ್ನೆಲೆಯ ಜೋಡೆತ್ತು ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಡುತ್ತಿದ್ದಾರೆ. ಚೌಕ, ಕಾಟೇರ, ರಾಬರ್ಟ್ ಮತ್ತು ದಿ ಡೆವಿಲ್ ಚಿತ್ರಗಳಿಗೆ ಹೆಸರುವಾಸಿಯಾದ ಛಾಯಾಗ್ರಾಹಕ ಸುಧಾಕರ್ ಎಸ್ ರಾಜ್ ಅವರ ನಿರ್ದೇಶನದ ಚೊಚ್ಚಲ ಚಿತ್ರ ಇದಾಗಿದೆ. ಸಿನಿಮಾ ಚಿತ್ರೀಕರಣ ಜನವರಿ 5ರಿಂದ ಆರಂಭವಾಗಿದೆ.
ಅಮೃತಾ ಅಯ್ಯರ್ ಈಗಾಗಲೇ ತಮ್ಮ ಪಾತ್ರದ ಕೆಲವು ಭಾಗಗಳನ್ನ ಚಿತ್ರೀಕರಿಸಿದ್ದಾರೆ. ಪ್ಲಾನ್ ಪ್ರಕಾರ ಈ ಚಿತ್ರವು ಮುಂದುವರಿಯುತ್ತಿದ್ದು, ಈ ಹಿಂದೆ ಘೋಷಿಸಲಾದ ಯೋಜನೆಗಳಿಗಿಂತ ಮುಂಚಿತವಾಗಿ ಥಿಯೇಟರ್ನಲ್ಲಿ ಬಿಡುಗಡೆಯಾದರೆ ಜೋಡೆತ್ತು ಅಮೃತಾ ಅಯ್ಯರ್ ನಟನೆಯ ಕನ್ನಡದ ಚೊಚ್ಚಲ ಚಿತ್ರವಾಗುವ ಸಾಧ್ಯತೆ ಇದೆ. ಈ ಹಿಂದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಸಿನಿಮಾದಲ್ಲಿ ಅಮೃತಾ ನಟಿಸುತ್ತಿದ್ದಾರೆ ಎಂದು ಹೇಳಲಾಗಿತ್ತು. ಆದರೆ ಈ ಸಂಬಂಧ ಇದುವರೆಗೆ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಗ್ರಾಮೀಣ ಹಿನ್ನೆಲೆ ಇರುವ ಸಿನಿಮಾದಲ್ಲಿ ಜೋಡೆತ್ತು ಹಳ್ಳಿಯ ಜೀವನದಲ್ಲಿ ಬೇರೂರಿರುವ ಕಥೆಯ ಬಗ್ಗೆ ತಿಳಿಸುತ್ತದೆ. ಹಾಸ್ಯ ಮತ್ತು ಭಾವನೆಯೊಂದಿಗೆ ಕಮರ್ಷಿಯಲ್ ಅಂಶಗಳ ಮಿಶ್ರಣವಿದೆ ಎಂದು ಹೇಳಲಾಗುತ್ತದೆ. ಸದ್ಯ ಒಳಾಂಗಣ ಸ್ಥಳಗಳಲ್ಲಿ ಪ್ರಮುಖ ಸನ್ನಿವೇಶಗಳನ್ನು ಚಿತ್ರೀಕರಿಸುತ್ತಿದ್ದಾರೆ. ಕನ್ನಡ ಚಿತ್ರರಂಗದ ಜನಪ್ರಿಯ ನಟ, ಸಂಗೀತ ನಿರ್ದೇಶಕ ಮತ್ತು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರೂ ಆಗಿರುವ ಸಾಧು ಕೋಕಿಲ ಮತ್ತು ನಟ ಮಂಡ್ಯ ರಮೇಶ್ ವಿರುದ್ಧ ಮಾಡಲಾಗಿದ್ದ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಇಬ್ಬರೂ ನಟರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. 2017ರಲ್ಲಿ ದಾಖಲಾಗಿದ್ದ ಈ ಪ್ರಕರಣವನ್ನ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ರದ್ದು ಮಾಡಿ ಹೈಕೋರ್ಟ್ ಆದೇಶ ನೀಡಿದೆ. 2017ರಲ್ಲಿ ಸಾಧು ಕೋಕಿಲ ಮತ್ತು ನಟ ಮಂಡ್ಯ ರಮೇಶ್ ಅವರು ಮೈಸೂರಿನ ಪಾರ್ಲರ್ ಒಂದರಲ್ಲಿ ಮಸಾಜ್ ಮಾಡಿಸಿಕೊಂಡ ಬಳಿಕ ಅಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯೊಬ್ಬರು ಇಬ್ಬರು ನಟರು ತಮಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆಂದು ಆರೋಪಿಸಿ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ನಟರ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಿಸಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಗ ಇಬ್ಬರು ನಟರಿಗೆ ಸಮನ್ಸ್ ಜಾರಿ ಮಾಡಲಾಗಿತ್ತು. ಬಳಿಕ 2019ರಲ್ಲಿ ಪ್ರಕರಣದ ವಿಚಾರಣೆಗೆ ಹೈಕೋರ್ಟ್ ತಡೆ ನೀಡಿತ್ತು. ಎಫ್ಐಆರ್ನಲ್ಲಿ ಹೆಸರಿಲ್ಲ ಹಾಗೂ ಆರೋಪಕ್ಕೆ ಸಾಕ್ಷ್ಯಗಳಿಲ್ಲವೆಂದು ಮಂಡ್ಯ ರಮೇಶ್ ಮತ್ತು ಸಾಧು ಕೋಕಿಲ ಪರವಾಗಿ ಹಿರಿಯ ವಕೀಲ ಎಚ್.ಎಸ್. ಚಂದ್ರಮೌಳಿ ವಾದ ಮಂಡಿಸಿದ್ದರು. ಅದರಂತೆ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕೆ ಪ್ರಕರಣವನ್ನು ರದ್ದು ಮಾಡಲಾಗಿದೆ. ನ್ಯಾಯಮೂರ್ತಿ ಎಂಜಿ ಉಮಾ ಅವರಿದ್ದ ಹೈಕೋರ್ಟ್ ಪೀಠ ಈ ಆದೇಶವನ್ನ ಹೊರಡಿಸಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.